ಈಶ್ವರ ಬಂದರೆ ಗಂಡಾಂತರ. ಯಾರ್ರೀ ಮದ್ವೆ ಅರೇಂಜ್ ಮಾಡಿದ್ದು? ಯಾರು ಅಂತ ಕೇಳಿದ್ರೆ ಎಲ್ರು ಸೇರಿ ಅರೇಂಜ್ ಮಾಡಿದ್ವಪ್ಪ. ಇದ್ರ ಮುಂದಾಳತ್ವ ಪಾರ್ವತಿ ಅವರು. ವೈಶಾಲಿ ನೀನ್ ಮತ್ತೆ ವಾಪಸ್ ಬರ್ತೀಯ ಅಂತ ನನ್ ಕನ್ಸುಕೊಂಡಿರ್ಲಿಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಸಾರಿ. ಹೋಗ್ಲಿ ಬಿಡು ಪಾರು, ನಾನ್ ಬಂದಾಯ್ತಲ್ಲ, ಇನ್ನೀ ಮದ್ವೆ ನಡೆಯೋಗಿಲ್ಲ. ನೋಡ್ರಿ, ನೀವು ಧೈರ್ಯವಾಗಿರಿ, ನೀವ್ ಯಾರಿಗೂ ಹೆದರ್ಕೋಬೇಡಿ. ಅಷ್ಟೇ ಅಲ್ಲ, ನಿಮ್ ಹೆಂಡತಿಗೂ ಹೆದರ್ಕೋಬೇಡಿ. ನಿಮಗ್ ಧೈರ್ಯ ಇದ್ರೆ, ನೀವ್ ನಿಜವಾದ ಗಂಡಸೆ ಆಗಿದ್ರೆ ನನ್ ಜೊತೆ ಬನ್ರಿ, ಇಬ್ರು ಓಡ್ ಹೋಗಿ ಮದ್ವೆ ಆಗ್ಬಿಡೋಣ. ಓಡಕ್ ಮದ್ವೆ ಆದ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನ? ಪ್ರಪಂಚದ ಯಾವ್ದೇ ಮೂಲೆಯಲ್ಲಿದ್ರು ನಮ್ ಗುಂಡನ ನೆಡ್ಕೊಂಬಂದ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿನ್ ನಾಟ ಇನ್ ನಡೆಯಲ್ಲ, ಕಟ್ಟು ಗಂಟು ಮುಟ್ಟೆ. ಸುಳ್ಳು ಆಶ್ವಾಸನೆ ಕೊಡೋ ಲಾಯರ್ ಗುಂಡು ಎಳೆದ್ಬಿಟ್ರಲ್ರಿ ನನ್ ತಲೆ ಮೇಲೆ ಕಲ್ಲು ಗುಂಡು. ಈಗ ನಾನ್ ಏನ್ ಮಾಡ್ಲಿ? ನಮ್ಮ ಸ್ಟೇಷನ್ ಅಲ್ಲಿ ಇಂತ ಕೇಸ್ಗಳು ದಿನಾಗ್ಲೂ ನೋಡಿ ನೋಡಿ ನಮ್ಗೆ ಸುಸ್ತಾಗ್ಬಿಟ್ಟಿದ್ಯಮ್ಮ. ಗಂಡ ಹೆಂಡತಿನ ಹೊಡೆಯೋದು, ಹೆಂಡತಿ ಗಂಡನ್ ಹೊಡೆಯೋದು, ಇದೇ ಕಂಪ್ಲೇಂಟ್ ಆಗೋಗಿದ್ಯಮ್ಮ. ನೋಡಮ್ಮ, ಇಂಥ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಮನೇಲೆ ಬಗೆಹರಿಸ್ಕೊಬೇಕು. ಅದರಲ್ಲೂ ಮದ್ವೆ ಆಗಿರೋ ಗಂಡನ್ನ ಬಿಟ್ಟು ಇನ್ನೊಂದು ಮದ್ವೆ ಅಟೆಂಪ್ಟ್ ಮಾಡೋದಿದೆಯಲ್ಲ, ಬಹಳ ತಪ್ಪು. ಸಿಕ್ಕಾಕೊಂಡ್ರೆ ಜೈಲ್ ಗ್ಯಾರಂಟಿ. ನೋಡಮ್ಮ, ನಮ್ಮ ಆಸ್ಪತ್ರೆಗೆ ಬೇಕಾದಷ್ಟು ಕೇಸ್ಗಳು ಬರ್ತವೆ. ಅದರಲ್ಲಿ ಗಂಡ ಹೆಂಡತಿ ಕೇಸು ಒಂದು. ಅದರಲ್ಲಿ ಗಂಡನೋ ಹೆಂಡತಿನೋ ವಿಷ ಕುಡ್ದಿರ್ತಾರೆ. ಅವರು ಬದುಕಿ ಉಳಿದ ಮೇಲೆ ನಾವು ಮಾಡಿದ ತಪ್ಪು ಅಂತ ಗೊತ್ತಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಒಬ್ಬರನ್ನೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಗಂಡ ಕೆಟ್ಟವನಾಗಿರ್ಲಿ ಮೂರ್ಖನಾಗಿರ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯ ಧರ್ಮ. ನಾಗವಲ್ಲಿ, ನೀನ್ ನನ್ನ ಬಂಧು, ನಿನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿನಗೆ ಹಠ ಜಾಸ್ತಿ, ಹಾಗಂತ ಈ ಟೈಮಲ್ಲಿ ಹಠ ಮಾಡಕ್ ಹೋಗ್ಬೇಡ. ನೋಡು, ಕಡ್ಡಿ ದೇವರಾಜ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಯಾವ್ದೋ ಒಂದು ಕೆಟ್ಟಗಳಿಗೆ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಬಂದಿತ್ತು, ಅದೇ ಇಲ್ಲಿವರೆಗೂ ಬಂದಿದೆ. ನೋಡು, ಅವನ ಜೊತೆ ಸಂಸಾರ ಮಾಡು, ನಿನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಈಗ ದೇವರಾಜನಿಗೆ ಒಳ್ಳೆ ಗಡಿಗೆ ಕೂಡ ಬಂದಿದೆ. ಅವನು ನಾಗೋಲಿನ ಮದುವೆ ಆದ್ರೆ ಕೈ ತುಂಬಾ ದುಡ್ಡು, ಮನೆ ತುಂಬಾ ಮಕ್ಕಳಾಗತ್ತೆ. ನೋಡ್ರಯ್ಯ, ನಾನು ಇದುವರೆಗೂ ಹೇಳಿರೋ ಶಾಸ್ತ್ರ ಯಾವತ್ತೂ ಸುಳ್ಳಾಗಿಲ್ಲ. ಹೌದು ನಾಗವಲ್ಲಿ, ಎಲ್ರು ಹೇಳ್ತಾ ಇರೋದು ಸರಿ ಇದೆ. ಕೈಗೆ ಎಡಿಸ್ತಾ ಇರೋ ದ್ರಾಕ್ಷಿಗೆ ಎಗಡೆ ಎಗಡೆ ಸುಸ್ತಾಗೋ ಬಂದು ಕೈಲಿರೋದನ್ನ ಗಟ್ಟಿ ಮಾಡ್ಕೊ. ನೀನ್ ಸತ್ರೆ ನಾನು ಬದುಕಿರಲ್ಲ. ನೀನ್ ನನ್ನ ಮದುವೆ ಆಗದಾಗಿದ್ರು ಪರವಾಗಿಲ್ಲ, ಎಲ್ಲೇ ಇರು ಹೇಗೆ ಇರು, ಆದ್ರೆ ಬದುಕಿರು. ಆಚೆ ಬಮ್ಮ. ಆತ್ಮಹತ್ಯೆ ಮಾಡ್ಕೊಂಡ್ ಮಹಾ ಅಪರಾಧ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಳಕ್ ಹಾಕ್ಬೇಕಾಗುತ್ತೆ. ಹೇಳಿಸ್ತೀನಿ, ಅಷ್ಟ್ರಲ್ಲಿ ಆಚೆ ಬಾ. 1 2